ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತ್ತೀನಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ನಾನು ಡೈಲಿ ಲಾಗ ಮಾಡತ್ತೀನಿ ರೀ. ಇವತ್ತಿನ ದಿನ ಯಾವ ಥರ ಕಳೀತೈತಿ ಏನು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಸೊ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡಿರಿ. ಹಂಗೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋಣ. ಸೊ ಇವಾಗ ಮಾರ್ನಿಂಗ್ ಆಗೈತಿ. ನಾ ಮಾರ್ನಿಂಗ್ ಎದ್ದು ಇವಾಗ ಜಸ್ಟ್ ಟೆಂಪಲಿಗೆ ಹೋಗಿ ಬಂದೆ. ಸೊ ನೆಕ್ಸ್ಟ್ ಏನೇನಾಗ್ತಿತ್ತು ಅಂತ ನಿಮ್ಗೆ ತೋರಿಸ್ತೀನಿ. ಎದ್ದ ತಕ್ಷಣ ಇದೊಂದು ಹ್ಯಾಬಿಟ್ ಆಗಿಬಿಟ್ಟದ ನೋಡ್ರಿ ನಮಗೆ, ಸಾಂಗ್ ಹಚ್ಚೋದು, ಗಾಡ್ ಸಾಂಗ್. ಎಲ್ಲೈತಂತ ಸಿಗತ್ತೆ ಇಲ್ಲ ನೋಡಿ, ರಿಮೋಟ್ ತೆಗೆದಿಟ್ಟಿರ್ತಾರೆ ಅವರು ಕಾರ್ತಿಕನ ಸಂಬಂಧ. ಸೊ ಎದ್ದ ತಕ್ಷಣ ಇದು ಒಂದು ಹ್ಯಾಬಿಟ್ ಆಗೈತಿ, ಒಳ್ಳೆ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಇದು ರಾತ್ರಿ ನೆನೆಸಿಟ್ಟು ಮಾರ್ನಿಂಗ್ ಈ ಥರ ಸೊಲದೆ ತಿನ್ಬೇಕು. ಇದನ್ನ ಚೆನ್ನಾಗಿರ್ತೈತಿ. ಸೊ ಹೆಲ್ತಿಗೂ ಚಲೋ ಅಲ್ಲ, ಹಾಗಾಗಿ ಇವು ಬಾದಾಮಿ ಅದಾವ, ಎಲ್ಲರೂ ಇಡ ತಿಂತೀವಿ. ಚಹಾ ಕುಡಿತೀರ ಒಲ್ಲೆಂದ್ರಲ್ಲ ಮತ್ತೆ ಒಳ್ಳೆ ಬೆಳ್ಳ ಕೇಳ್ತಿರೋದಕ್ಕೆ ಕುಡಿತೀನಿ ಅಂತಾರೆ ಅವರು. ಹೌದನ್ನ ಮಾರ್ನಿಂಗ್ ಒಂದು ಜಲ್ದಿ ಎದ್ದು ಬಿಟ್ಟಿವಲ್ಲ, ಜಲ್ದಿನೇ ಇದ್ದೀವಿ. ನೀರು ವಾಲ್ ಚಾಲು ಮಾಡೋದು ಬಂದ್ ಮಾಡೋದು. ನಮ್ಮನೆ ಕಡೆ ರಾತ್ರಿಗೆ 10 ಗಂಟೆಗೆ ಬರುತ್ತಲ್ಲ, 9 ಗಂಟೆ ನಾನು ಬಿಡ್ತಾರ. ಅಷ್ಟೊತ್ತನ ಅಂದ್ರೆ ಬೇಸರ ಆಗಿಬಿಟ್ಟಿರ್ತೈತಿ. ಅವಾಗ ಎದ್ದು ಹಿಡಿದ್ರು. ನಾ ಹಿಡಿಯಲ್ಲ, ಕಾರ್ತಿಕ ಮತ್ತು ಇವ್ರು ಹಿಡಿತಾರ. ಪ್ಯಾಕ್ಡ್ ಮಾಡಿ ಹೊರಗಿಟ್ಟು ಅಂಗಡಿ ಅಲ್ಲ, ಒಂದು ಕಂಪ್ನಿ ತಗೊಂಬಂದು ಕೊಡಕಂತಂದ್ರ ಅದಕ್ಕೆ ಎಕ್ಸ್ಪೈರ್ ಡೇಟ್ 4-5 ದಿವಸ ಇಟ್ಟಿರ್ತಾರೆ. ಅಲ್ಲ ಅವನ ಅಲ್ಲೇ ತಂದಿದ್ದು ಅಂಗಡಿ ಒಳಗೆ ಒಂದ್ರಷ್ಟು ಹಚ್ಚರಿ. ಬೇಕ್ರಿ ಒಳಗೆ ಏನು ಕೊಟ್ಟಿರಂಗಿಲ್ಲ. ಇವತ್ತು ಯಾವ ವಾರ ಅದ ಆಟೋಮೆಟಿಕ್ ಆಗಿ ಅದ ಬಂದ್ಬಿಡ್ತೈತಿ. ಮಂಗಳವಾರದ ದಿನ ಅದಕ್ಕೂ ಗೊತ್ತಾಗತ್ತ ಅನಿಸ್ತೈತಿ. ಮಂಗಳವಾರ ಅದು, ಸೋಮವಾರ ಅದು. ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ನಾವು ತಾಲಿಪಟ್ಟಿ, ಅದಾದ್ಮೇಲೆ ಟೊಮ್ಯಾಟೊಕಾಯಿ ಚಟ್ನಿ ಮಾಡಾಕತ್ತೀವಿ. ಸೊ ಅದೈತಿ ಇವತ್ತು ತಿನ್ನೋದು. ಅದರ ಜೊತೆಗೆ ಮೊಸರು ಹಚ್ಕೊಂಡು ತಿನ್ಬೋದು, ಮೊಸರು ಶೇಂಗಾ ಚಟ್ನಿ. ಸೊ ಅದಕ್ಕೆ ಇಲ್ಲೇ ಟೊಮ್ಯಾಟೊ ಹಣ್ಣು ಹುರ್ಕೊಳಕತ್ತೇವೆ ನೋಡ್ರಿ. ಸೊ ಇದನ್ನು ಹುರಿದು ಮಾಡಬೇಕು, ಅಂದರೆ ಎಷ್ಟು ಆಗ್ತೈತಿ. ಇದ್ರ ರೆಸಿಪಿನ ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಬಿಕಾಸ್ ಇವಾಗ ಆಲ್ರೆಡಿ ಟೈಮ್ ಆಗೈತಿ. ಆಮೇಲೆ ಕರೆಂಟ್ ಹೋಗ್ಯಾವು, ಕ್ಲಿಯರಾಗಿ ಕಾಣಿಸಂಗಿಲ್ಲ. ಸೊ ಅದಕ್ಕೆ ಮಾಡಿದೆ ರೀ. ಎದಕ್ಕೆ ಕುಂತೀರಿ? ವಾಕಿಂಗ್ ಹೋಗ್ಬೇಕು, ಮಳೆ ಬರ್ತಾ ಇದೆ. ಮಳೆ ಬರತ್ತಂತಂದ್ರೆ ಸಂಬಂಧ ಕುಂತೀರಿ. ತೊಳಂಕೆರೆಗೆ ಹೋಗ್ಬೇಕು ಅನ್ಕೊಂಡ್ರೆ ಹೊರಗೆ ಮಳೆ ಬರಕಂತೈತಿ. ಮುಂಚಿನ ಮಳೆ ಹೋಗ್ತೈತೆ ಅಂತ ಮಳೆ ಹೋಗತ್ತಂದ್ರೆ ವಾಕಿಂಗ್ ಹೋಗ್ಬೇಕು. ಇನ್ನೊಂದರ ತಾಸು ನೋಡಿ ಮಳೆ ಬರಲಿಲ್ಲ, ನಿಂದಿರಲಿಲ್ಲ, ಹಂಗೆ ಕಂಟಿನ್ಯೂ ಮಳೆ ಬರತ್ತಂದ್ರೆ ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ. ಏನು ಮಾಡಲಿ, ಮತ್ತೆ ಮಳೆ ಬರುತ್ತೆ, ಹೋಗ್ಬೇಕಂತ ಎದ್ದು ರೆಡಿ ಆಗಿ ಕುಂತೇವೆ, ಮಳೆ ಬರತ್ತೆ. ನೀವು ವೇಟ್ ಲಾಸ್ ಮಾಡೋದು ಆ ಮಳೆಗೂ ಇಷ್ಟ ಇಲ್ಲ ನೋಡಿ. ಏನು ಮಾಡಲಿ. ಇಲ್ಲೇ ನೋಡ್ರಿ, ಇದು ಸೈಕ್ಲಿಂಗ್ ಅಲ್ಲ ಇದು. ಇದನ್ನ ತಂದು ಆಲ್ಮೋಸ್ಟ್ 1 year ಮೇಲೆ ಆತ್ರಿ. ಅವ್ರು ಒಬ್ರು ಇನ್ನು ಮಟ್ಟ ಹೊಡೆದಲ್ರಿ ಯಾರು. ಹಂಗೆ ಇಟ್ಟದು ಎಕ್ಸಸೈಸ್ ಮಾಡಕ್ಕಂತ ಹೇಳ್ತಂದೈತಿ. ಬಟ್ ಇನ್ನು ಫ್ರೆಂಡ್ ಕೊಟ್ಟಿದ್ದು ಯಾರು ಯೂಸ್ ಮಾಡಿಲ್ಲ. ನಾವು ಕೊಟ್ಟಿದ್ದು ಅವ್ರ ಮನೆಗೆ ಯಾರು ಹೊಡಂತಿಲ್ಲ, ನೀವು ಹೊಡ್ರಿ ಅಂತ ನಮಗೆ ಕೊಟ್ಟ. ನಾವು ಹಂಗೆ ಇಟ್ಟು ಕಸ ಹೊಡ್ಬೇಕಾದ್ರೆ ತೆಗೆದು ಮ್ಯಾಲೆ ಇಡೋದು, ಕಸ ಹೊಡೋದು, ಮತ್ತೆ ಕೆಳಗೆ ಇಟ್ಬಿಡೋದು. ಹಮ್ ಡೈಲಿ ಮ್ಯಾಲೆ ಇಡೋದು, ಕೆಳಗೆ ಇಡೋದು. ವರ್ಕೌಟ್, ಕೈ ಹ್ಯಾಂಡ್ ವರ್ಕ್ ಮಾಡಂತ. ನಾವು ಅದು ಲೆಗ್ ವರ್ಕೌಟ್ ಮಾಡಕ್ಕಂತಿಲ್ಲ. ರೇನ್ಕೋಟ್ ಹಾಕೊಂಡವ್ರು, ರೇನ್ಕೋಟ್ ಹಾಕೊಂಡು ಹೋದ್ರೆ ಅಲ್ಲಿ ಮಂದಿ ಎಲ್ಲ ಹೆದರಿ ಓಡೋಗ್ಬಿಡ್ತಾರೆ. ಮತ್ತೆ ಛತ್ರಿ ತಗೊಂಡು ಹೋಗಿಲ್ಲ. ಛತ್ರಿ ಮಾಮ ತಗೊಂಡೋಗ ಬೈಕ್ ಮೇಲೆ, ಹೊಸಾದ್ ಬೇಕು. ಬಾರಿ ಕಾಕ ಊರಿಗೆ ಕೊಟ್ಟು ಕಳ್ಸನಂತಾರಿ. ಎಷ್ಟು ದೊಡ್ಡದೈತಂತದು. ಇದು ಭಾಳ ದೊಡ್ಡದೈತಂತ. ಹೊಲಕ್ಕೆಲ್ಲ ಮಸ್ತ್ ಆಗ್ತೈತೆ ಅನ್ನಕತ್ತೈತಿ. ನೀ ಏನು ಹೊಲಕ್ಕೆ ಹೋಗ್ತೀನಿ ರೀ? ತೊಳಂಕೆರೆಗೆ ಹೋಗ್ಬೇಡ, ಅದು ಹೊಲ ತಾಟ ಫುಲ್ ಗಿಡ ಎಲ್ಲ ಅದ.
ಮೊನ್ನೆ ಬಸವಣ್ಣನ ಪೂಜೆ ಮಾಡಿದ್ವಲ್ಲ, ಸೊ ಮೊನ್ನೆ ಬಸವಣ್ಣನ ಪೂಜೆ ಮಾಡೋದಿತ್ತು. ಮಣ್ಣಿಂದ ಮಾಡಿರೋ ಅಂಥ ಬಸವಣ್ಣನ ತೊಗೊಂಬಂದು ಅದಕ್ಕೆ ಪೂಜೆ ಮಾಡಬೇಕು. ಸೊ ಆ ಥರ ಹಬ್ಬ ಇತ್ತಲ್ಲ, ಸೊ ನಾವು ತೊಗೊಂಬಂದಿದ್ವಿ. ಅದನ್ನು ವಾಪಸ್ ಪೂಜೆ ಮಾಡಿ ಯಾವ ಥರ ಮಾಡೀವಿ ಅಂತ ತೋರಿಸ್ತೀನಿ ತಡ್ರಿ ನಿಮಗೆ. ಇಲ್ಲೇ ನೋಡ್ರಿ, ಈ ಥರ ಗಿಡದೊಳಗೆ ಇಟ್ಟೀವಿ. ಇದು ಮಣ್ಣು ಆಗಿಬಿಡ್ತೈತಿ ಮತ್ತು ವಾಪಸ್. ಸೊ ಈ ಪಾಟಿಗೆ ಆಗಿಬಿಡ್ತೈತಿ ಇದು ಮತ್ತು ಮಣ್ಣು. ಇನ್ನೂ ಒಂದು ಪೇರ ಐತಿ, ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಒಂದೆರಡು ಬಸವಣ್ಣ ಅದ ನೋಡ್ರಿ. ಆಮೇಲೆ ಇದೇನೈತಿ, ಇದು ಆಲ್ರೆಡಿ ಈ ಥರ ಮಣ್ಣಾಗೈತಿ. ಇದು ಗಾಂದ್ಲಿ ಅಂತ ಹೇಳ್ತಾರಲ್ಲ, ಸೊ ಅದಿದೆ. ಸೊ ಈ ಥರ ಬಸವಣ್ಣ ಅದಾವು. ಈ ಗಿಡಕ್ಕೆ ಆಗ್ಬಿಡ್ತೈತಿ ಮಣ್ಣು ಅಂತೇಳಿ ಈ ಥರ ಮಾಡೀವಿ. ಇವಾಗ ನಾವು ಹೊರಗಡೆ ಹೊಂಟೀವಿ. ಈವ್ನಿಂಗ್ ಆಗೈತಲ್ಲ, ಸೊ ಗಿರ್ಮಿಟ್ ತಿನ್ಬೇಕಂತ ಅನ್ಸಾಕತ್ತೈತಿ. ಸೊ ಹಾಗಾಗಿ ಗಿರ್ಮಿಟ್ ತರಕಂತ ಹೇಳಿ ಹೊಂಟೀವಿ. ಹಂಗೆ ಮಿರ್ಚಿನೂ ತೊಗೊಂಬರ್ಬೇಕು. ಇಲ್ಲೇ ಹೊಂಟ್ರು ನೋಡಿ. ಇವಾಗ ಜಸ್ಟ್ ಬಂದ್ವಿ ನೋಡ್ರಿ. ಇವರು ಶವರ್ಮ ತಿಂತೇನಂದ್ರೆ, ಸೊ ಹಾಗಾಗಿ ಇವಾಗ ಶವರ್ಮ ತಿನ್ನಕ್ಕೆ ಹೊಂಟೇವಿ. ಯಾಕ ನಾನ್ ವೆಜ್ ತಿನ್ನೋದು ಹೇಳ್ಬಾರ್ದ ನೀ? ಇಲ್ಲ ಕರೆಗೂ ತಿನ್ನಲ್ಬಾ. ನಾನು ಸ್ಟ್ರಾಂಗ್ ಮೈಂಡೆಡ್ ಅದಿನ್ನ, ನಾ ತಿನ್ನಂಗಿಲ್ಲ. ಅದಕ್ಕೆ ತಗೊಂಬಂದ್ರೆ ಶವರ್ಮ. ಬ್ಯಾಡಪ್ಪ, ಒಂದ್ಸತಿ ಫಿಕ್ಸ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಒಂದ್ಸತಿ ಫಿಕ್ಸ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಆ ಕಡೆ ಒಳ್ಳೆ ತಿನ್ನೋದ್ರಾಗ ಇಲ್ಲ ನಾ ಚಿಕನ್ ತಿನ್ನೋದು ಬಿಟ್ಟೀನಿ ಇವಾಗ. ಕರೆಗೂ ಯಾವಾಗಂತ ಬಿಟ್ಟೀನಿ? 1 month ಆಯ್ತು. ಹಾ, ಯಾವಾಗ ತಿನ್ನಿಲ್ಲ ಅಷ್ಟು ನೆನಪಾಗ ಆಗ್ತಿಲ್ ಬಿಡು. ಗಿರ್ಮಿಟ್ ತೊಗೊಂಡ್ವಿ ನೋಡ್ರಿ, 2 ತೊಗೊಂಡಿವಿ. ಇದ್ರ ಜೊತೆಗೆ ಮತ್ತೆ ಮಿರ್ಚಿ ತೊಗೊಂಡಿವಿ. ಶವರ್ಮ ಮಾತ್ರ ಮಸ್ತ್ ಇತ್ತಲ್ಲೇ. ಹೌದಾ? ಶವರ್ಮ ಮಾತ್ರ ಮಸ್ತ್. ತಿನ್ನಲ್ ಬಿಡು, ಸ್ಟ್ರಾಂಗ್ ಆಗಿರೋ. ಮಿರ್ಚಿ ಒಂದು ಮಿರ್ಚಿ ಕೊಟ್ರ ಏನು ಚಲೋ ಐತಿಲ್ಲ. ನಾಳೆ ಮತ್ತೆ ಅವ್ರ ಕೊಡಂತ ಅರ್ಧೈತ. ಬೇರೆ ತೊಗೊಂಬರ್ಲ, ಬೇರೆ ತೊಗೊಂಬರ್ತೇನೆ. ಇಲ್ಲೇ ಮಿರ್ಚಿ ತಗೋ. ನಮ್ಮ ಕಾರ್ತಿಕ್ ಏನೋ ತಿಂದು ಬಂದಾನ, ಹಿಂಗ ತೋರ್ಸತ್ ನಿನ್ನ. ಅವಲ್ಲ ಅಂತ ಚಟ್ನಿ ಮತ್ತು ಮಿರ್ಚಿ. ಕಾರ್ತಿಕ್ಗ ಮಮ್ಮಿಗೆ ಮಿರ್ಚಿ, ನಮಗೆ ಗಿರ್ಮಿಟ್. ಸಹನಾ ಫುಲ್ ಡಯಟ್ನ ಅದಾಳ ಈಗ. ಕರ್ದಿದ್ದೇನು ತಿನ್ನಂಗಿಲ್ಲ, ಚಿಕನ್ ತಿನ್ನಂಗಿಲ್ಲ. ನನಗೆ ಗಂಟ್ಲು ಕೆಟ್ಟತೆ, ಹಾಗಾಗಿ ಇವಾಗ ತಿನ್ನೋಣ. ಮಸ್ತ್ ಗಿರ್ಮಿಟ್. ಇವರು ಟೊಮ್ಯಾಟೊ ಗಿರ್ಮಿಟ್ ಚಲೋ ಮಾಡ್ತಾರೆ. ತೋರಿಸ್ತೀನಿ ಸರಿ, ಇದನ್ನು ಓಪನ್ ಮಾಡಿ. ಇಲ್ಲಿ ಮಸ್ತ್ ಮಾಡ್ತಾರೆ, ಭಾಳ ಸೇರ್ತಿದ್ದೀನಿ. ರಾಜಸ್ಥಾನದವ್ರು ಹುಬ್ಳಿಗೆ ಸ್ಪೆಷಲ್ ಗಿರ್ಮಿಟ್ ಅಂತ ಅವ್ರು ಬಂದು ಮಾಡಂತ. ಅಲ್ಲಿಯವ್ರು ಇಲ್ಲಿ ಬಂದು ಮಾಡ್ತಾರೆ. ಇವ್ರದ ಮಸಾಲೆ ಸ್ವಲ್ಪ ಫುಲ್ ಗ್ರೇವಿ ಗತ್ತಾರ, ಒಣ ಬರೋದಿಲ್ಲ. ಅವ್ರಿಗೊಂದು ಸ್ವಲ್ಪ ಹಾಕ್ತಾರ. ಇವಾಗ ನೈಟ್ ಆಗೈತಿ. ಸೊ ನೈಟ್ ಡಿನ್ನರಿಗೆ ನಾನು ಇಲ್ಲೇ ಬೀನ್ಸ್ ಪಲ್ಯ ಮಾಡಾತೀನಿ. ಸೊ ಬೀನ್ಸ್ ಪಲ್ಯ, ಅದ್ರ ಜೊತೆಗೆ ಚಪಾತಿ. ಇವಾಗ ಆಲ್ರೆಡಿ ನಾವು ಗಿರ್ಮಿಟ್ಟು ಎಲ್ಲ ತಿಂದೀವಿ. ಸೊ ಹಂಗಾಗಿ ಜಾಸ್ತಿ ಏನು ಹೊಟ್ಟೆ ಹಸು ಆಗಲ್ಲ. ಸೊ ಅದಕ್ಕೆ ರೈಸ್ ಏನು ತಿನ್ನತ್ತಿಲ್ಲ, ಜಸ್ಟ್ ಬೀನ್ಸ್ ಪಲ್ಯ ಚಪಾತಿ ಅಷ್ಟು ತಿನ್ಬೇಕು ಇವಾಗ. ಸೊ ಪಟಾಕಂತ ಬೀನ್ಸ್ ಪಲ್ಯ ಮಾಡೋಣ ಅಂತ. ಸೊ ಇವಾಗ ಬೀನ್ಸ್ ಫಸ್ಟಿಗೆ ಫ್ರೈ ಮಾಡ್ಕೊಳತ್ತೇನೆ ನಾನು. ಆಲ್ರೆಡಿ ಚಪಾತಿ ಮಾಡಿ ಇಡ್ತೀನಿ. ಸೊ ತೋರಿಸ್ತೀನಿ ನಾನು. ಸೊ ಇಲ್ಲಿ ಚಪಾತಿ ರೆಡಿ ಅದಾವ ನೋಡ್ರಿ. ಇವಾಗ ಚಪಾತಿ ಎಲ್ಲ ಆಗೈತಿ. ಸೊ ಜಸ್ಟ್ ಪೀಸ್ ತೆಗೆದು ಪಲ್ಯ ಮಾಡಿದ್ರೆ ಮುಗೀತು ಅಷ್ಟೇ. ಇಲ್ಲೇ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೈತಿ. ಸೊ ಈ ಬೀನ್ಸ್ ಪಲ್ಯಕ್ಕೆ
ಬೀನ್ಸ್ ಪಲ್ಯ ಐತೆ. ಸೊ ಇದಕ್ಕೆ ಒಣಕರ ಹಾಕ್ತೀನಿ. ಸೊ ಹಾಗಾಗಿ ಇಷ್ಟ ಕಟ್ ಮಾಡೀನಿ. ಇವಕ್ಕೆ ಕೊತ್ತಂಬರಿ ಕರಿಬೇವು ಒಂದು ಹಾಕ್ಬೇಕು. ಸ್ಪೂನ್ ಹಿಂಗೆ ಇಟ್ಟಿರ್ತೀನಲ್ಲ, ಇದು ಫುಲ್ಲೇ ಕಾದ್ಬಿಟ್ಟಿರ್ತೈತಿ. ಇವಾಗ ಜಸ್ಟ್ ಕೈ ಸುಡುತ್ತೆ ನನಗೆ. ಇದು ಹುರಿದಿದ್ದಕ್ಕೆ ಹೆಂಗೆ ಕಾಣ್ತಾಯಿರ್ತೈತಿ ನೋಡ್ರಿ. ಫುಲ್ ಬ್ಲ್ಯಾಕ್ ಆಗುತ್ತೆ ನಾವು ಹೊರೈತೆ. ಚೆನ್ನಾಗಿ ಫ್ರೈ ಆದರೆ ಚಲೋ ಇರ್ತೈತಿ. ಜಾಸ್ತಿ ಕುದಿಸು ನೆಸಸರಿ ಏನು ಇರೋಂಗಿಲ್ಲ. ಸೊ ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವಾಗ ಇಷ್ಟು ರೆಡಿ ಆಯ್ತು ನೋಡ್ರಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮತ್ತು ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ಆ್ಯಕ್ಚುಲಿ ರೆಡಿ ಆಗಿಲ್ಲ. ಸೊ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಅದು ಕುದಿದ್ದಾದಮೇಲೆ ರೆಡಿ ಆಗ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.